ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬುಧವಾರದಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಶ್ರೀ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 54ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಬೃಹತ್ ಸಮಾವೇಶ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು, ಅಭಿವೃದ್ಧಿ ಹಾಗೂ ರಾಜಕೀಯ ಅನುಭವ ಕಳೆದ 25 ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ಇದ್ದು ಸಕ್ರಿಯ ರಾಜಕೀಯ ನಡೆಸ್ತಾ ಇದ್ದೇನೆ. ಕಳೆದ 5-6 ವರ್ಷಗಳಿಂದ ಇಂತಹ ಬೃಹತ್ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗಿರಲಿಲ್ಲ. ಆದರೆ ಇಂದು ಜನಪರ ಉದ್ದೇಶಕ್ಕಾಗಿ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸಿರುವುದು ಅತ್ಯಂತ ಸಂತಸ ತಂದಿದೆ ಎಂದಿದ್ದಾರೆ. ಕಾಂಗ್ರೆಸ್ನ ಶಾಸಕನಾಗಿ ಕಳೆದ 3 ವರ್ಷಗಳಿಂದ ಕ್ಷೇತ್ರದಲ್ಲಿ ನಿರಂತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರು ವಿರೋಧಿಗಳು ಅಪಪ್ರಚಾರ ಮಾಡುವುದು ಸಹಜ. ಆದರೆ ಅವರ ಮಾತುಗಳಿಗೆ ಕಿವಿಗೊಡದೆ ಕ್ಷೇತ್ರದ ಅಭಿವೃದ್ಧಿಯತ್ತ ಹೆಚ್ಚಿನ ಗಮನ ಹರಿಸುವುದೇ ನನ್ನ ಮುಖ್ಯ ಗುರಿ ಎಂದಿದ್ದಾರೆ. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಪ್ರಮುಖ ಆದ್ಯತೆ ಕ್ಷೇತ್ರದಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಉನ್ನತ ಶಿಕ್ಷಣದವರೆಗೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ. ಸಮಾಜದ ಪ್ರತಿಯೊಬ್ಬರಿಗೂ ಉದ್ಯೋಗ ಹಾಗೂ ಶಿಕ್ಷಣದ ಅವಶ್ಯಕತೆ ಇದ್ದು ತಮ್ಮ ಶಾಸಕ ಅವಧಿಯಲ್ಲಿ ಈ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ಕೊಡುವುದಾಗಿ ತಿಳಿಸಿದ್ದಾರೆ. ಅನುದಾನ ಹಂಚಿಕೆಯ ವಿವರ 18.50 ಕೋಟಿ. ಕಳೆದ 3 ವರ್ಷಗಳಲ್ಲಿ ಕ್ಷೇತ್ರದ ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೇನೆ ಅಭಿವೃದ್ಧಿಗೆ ವಿನಿಯೋಗ 3.50 ಕೋಟಿ. ಮಸೀದಿಗಳ ಅಭಿವೃದ್ಧಿ, ಮಂದಿರ, ಮಠಗಳಿಗೆ ಹೆಚ್ಚಿನ ಅನುದಾನ ತಂದು ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ ಎಂದಿದ್ದಾರೆ. 2028ರ ಚುನಾವಣೆಗೆ ನೇರ ಸವಾಲು. ಉಳಿದ 2 ವರ್ಷಗಳ ಅವಧಿಯಲ್ಲಿ ಇದುವರೆಗೆ ತಂದಿರುವ ಅನುದಾನಕ್ಕಿಂತ ಹೆಚ್ಚಿನ ಹಣವನ್ನು ಸರ್ಕಾರದಿಂದ ತಂದು ಕ್ಷೇತ್ರದ ದಿನನಿತ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಬೇರೆ ಪಕ್ಷಗಳ ಆಡಳಿತ ಅವಧಿಗೆ ಹೋಲಿಕೆ ಮಾಡಿದರೆ ನನ್ನ ಅವಧಿಯಲ್ಲಿ ಅನುದಾನ ಅಥವಾ ಅಭಿವೃದ್ಧಿ ಕೆಲಸ ಒಂದೇ ₹1 ಕಡಿಮೆಯಾಗಿದ್ರು 2028ರ ಚುನಾವಣೆಯಲ್ಲಿ ನನಗೆ ಮತ ನೀಡಬೇಡಿ ಅಂತ ಮತದಾರರಿಗೆ ನೇರ ಸವಾಲು ಹಾಕಿದ್ದಾರೆ. ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇವೆಯೋ ಅಷ್ಟು ದಿನ ಜನರಿಗೆ ಒಳ್ಳೆಯದನ್ನ ಮಾಡಬೇಕು. ಮಾತಿಗಿಂತ ಕೆಲಸದ ಮೂಲಕವೇ ನಮ್ಮ ಸಾಧನೆಯನ್ನ ತೋರಿಸಬೇಕಾಗುತ್ತೆ ಎಂದಿದ್ದಾರೆ. ಇನ್ನು ಕೆಪಿಸಿಸಿ ಸದಸ್ಯೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಸೋಲು ಗೆಲುವುಗಳನ್ನ ಮೆಟ್ಟಿ ನಿಂತು ಇಂದು ಬಾಬಾ ಸಾಹೇಬರು ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಕೆಲಸ ಮಾಡಲು ಕ್ಷೇತ್ರದ ಜನತೆಯ ಬೆಂಬಲವೇ ಮುಖ್ಯ ಕಾರಣ ಎಂದಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್ ಮಾತನಾಡಿ, ನೀವೆಲ್ಲರ ಆಶೀರ್ವಾದದಿಂದಾಗಿ ನಮ್ಮ ಅಣ್ಣ ಶಾಸಕರಾಗಿ ಆಯ್ಕೆಯಾಗಿ ತಮ್ಮ ಸೇವೆ ಮಾಡುತ್ತಿದ್ದಾರೆ. ಹಾಗೆಯೇ ನಾನು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದೇನೆ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಎಂದಿದ್ದಾರೆ. ನನಗೆ ಇಲ್ಲಿ ನೋಡ್ತೇನೆ ಫಸ್ಟ್ ಲೈನ್ ಹಿಡಿದುಕೊಂಡು ಯಾರು ನನಗೆ ಹಿಡಿದುಕೊಂಡು ನನಗೆ ಎಲ್ಲ ಸಾಮಾನ್ಯ ಮಂದಿ ನನಗೆ ಹಿಡಿದುಕೊಂಡು ಇವತ್ತೇನಾದರೂ ಎಲ್ಲ ಸಾಮಾನ್ಯ ನಿಮ್ಮ ಕ್ಷೇತ್ರದ ಪ್ರತಿನಿಧಿ ಆಶೀರ್ವಾದ ನಾವೆಲ್ಲರೂ ಸೈನ್ಯಗಳು ನಾವು ನಾವು ಹೇಳಂತ ಬಂದವರು ಅವರು ಹೇಳ್ತಾರೆ ನಾವು ನೋಡ್ತಾರೆ. ಅವ್ರು ಜಾಸ್ತಿ ಮಾಡಿ ಏನೇನು ಅಂತಿರ್ತಾರೆ ಅವ್ರಿಗೆ. ಅವ್ರು ನಿಮಗೆ ಬೇರೆ ಏನೋ ನಿಮ್ಮ ವಿಚಾರವನ್ನ ನಿಮ್ಮ ಹೇಳೋದ್ರಲ್ಲಿ ಏನೇನು ತಪ್ಪಿಲ್ಲ, ಅದು ತಪ್ಪಿದ್ರು ಪರವಾಗಿಲ್ಲ. ಇದನ್ನು ನೋಡಕ್ಕೆ ಎಲ್ಲರೂ ಬೇರೆ ಬೇರೆ ಮನಸ್ಸು ನೋಡ್ತಿರ್ತಾರೆ. ನಮಗೆ ಕೈ ನೋಡ್ತಿರ್ತಾರೆ. ಯಾವಾಗಿದ್ರು ವಿರೋಧನೋ ಆ ನಿಟ್ಟಿನಾಗ ನೀವು ಕೊಟ್ಟಂತ 3 ವರ್ಷ ಅವಧಿಯ 3 ವರ್ಷ 2 ತಿಂಗಳು ನನ್ನ ಶಕ್ತಿ
ಅದಕ್ಕೆ ಬಹಳಷ್ಟು ಬಟ್ ನಮ್ಗೆ 90% ಸಮಾಧಾನ ಆಗ್ತದೆ. ಏನು ಮಾಡ್ತೀವಿ ನಾವು ಇರೋ ನನಗೇನಾದ ಪರಕು ಇಲ್ಲ. ನನ್ನ ಮೊಬೈಲಿಂದ ನಮ್ಮ ವಿರೋಧಿಗಳು ಮಾಡ್ತೀನಿ ಅದ್ರ ಜೊತೆ ನೋಡಾದ್ರೆ ಈ ನಮ್ಮ ಒದೇ ಹೋಬಳಿ ಹೋಗಿ ಮಲೆನಾಡು ಐತಿ, ಅರೆ ಮಲೆನಾಡು ಐತಿ, ಬೆಳವಲು ಮೂರು ನಮಗೆ ಇದು ಮಳೆ ಹೆಚ್ಚು ಆಗ್ತೈತಿ, ಹವಾಮಾನ ಮಳೆ ಆಗ್ತೈತಿ, ಮಳೆ ಕಮ್ಮಿ ಆಗೋ ಪ್ರದೇಶ. ಹಂಗಿದ್ದಾಗ ಇಲ್ಲಿ ಆರ್ಥಿಕ ಸ್ಥಿತಿ ಏನಾದ್ರು ಸುಧಾರಣೆ ಆಗ್ಬೇಕಂತಂದ್ರೆ ಒದೇ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ, ಮೈನಿಂಗ್ ಕಂಪ್ನಿಗಳಿಲ್ಲ, ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಿಲ್ಲ, ಈ ನೀರು ಬಿಟ್ಟರೆ ಇನ್ನೊಂದು ಯಾವ ಫ್ಯಾಕ್ಟ್ರಿ ಉದ್ಯೋಗ ಹೊಸದಾಗಿ ನೋಡಿದ್ರೆ ನಾವು ಇವತ್ತಿನ ಪರಿಸ್ಥಿತಿ ಒಕ್ಕಲುತನ ಮಾಡಿ ಏನಾಗಿದೆ ನಾವು ನೀವು ಹಾಕಿರಿ ನಿಮ್ಮ ಮಕ್ಕಳು ಹಂಗೆ ಆಗ್ಬಾರ್ದು. ಮಕ್ಕಳು ಅನ್ನೋದ್ರಿಂದ ಮೊಮ್ಮಕ್ಕಳು ಅಂತ ಎಲ್ಲರೂ ಬಡವರು ರೈತರ ಕೆಲಸ ಮಾಡ್ಬೇಕಂತ ಏನಿಲ್ಲ ಹೊರಗಡೆ ನಾವು ಬೇರೆ ಬೇರೆ ಸಾಕಷ್ಟು ಉದ್ಯೋಗಗಳದಾವು, ನೌಕರಿ ಮಾಡೋದು ಅವಕಾಶಗಳು ಅದಾವ. ಅದು ಮಾಡಬೇಕಂದ್ರೆ ಏನು ಬೇಕು? ಬೇಸಿಕ್ ಒಳ್ಳೆಯ ಶಿಕ್ಷಣ ಬೇಕಂದ್ರೆ ಏನು ಮಾಡಬೇಕು? ನಮ್ಮ ಮನೆ ಇಂಜಿನಿಯರ್ ಸರ್ ಸಾಗಕ್ಕೆ ಸಾಧ್ಯ ಒಂದೇ ಪ್ರಾಥಮಿಕ ಬರಬೇಕಾಗ್ತದೆ. ಪ್ರೈಮರಿಯಿಂದ ಹೈಯರ್ ಪ್ರೈಮರಿ, ಆಮೇಲೆ PUC, ಡಿಗ್ರಿ ಅಂತ ಕೊಡ್ಬೇಕು. ಆ ಹಂತದಲ್ಲಿ ಒಂದು ಪ್ರಯತ್ನ ಮಾಡಿದ ಬೆಳೆದ 2-3 ವರ್ಷದಿಂದ ಇವತ್ತಿಗೆ ಡೆಫಿನೆಟ್ ಸಕ್ಸಸ್ ಆಗಿದ್ದೆವು. PUCಗೂ ಮಾಡಿದೆವು, ಡಿಗ್ರಿಗೂ ಮಾಡಿದೆವು. ಮಾಡಿದಾಗ ಏನಾಗ್ತಕ್ಕಂದ್ರೆ ಟೋಟಲ್ ನಮ್ಮ ಕ್ಷೇತ್ರದ ಔಟ್ಕಮ್ ಒಳ್ಳೆಯ ರೀತಿ ಬಂದ್ರೆ ಹುಡುಗರು ಎಲ್ಲರೂ ಬದುಕ್ತಾರೆ. ಇಲ್ಲೇ ಬದುಕಬೇಕಂತೀರಿ, ಬೆಳಗಾವಿದಾಗ ಬದುಕಬೇಕಂತೀರಿ, ಬೆಂಗಳೂರಾಗ ಬೇಗ ಪ್ರಪಂಚದಾಗ ಯಾಕೆ ಬದುಕ್ತಾರೆ. ಅದಕ್ಕೆ ಅದನ್ನು ಕೊಡುವಂಥ ಪ್ರಯತ್ನ ಮಾಡಕತ್ತಿದ್ದೀನಿ. ಗೊತ್ತಿಲ್ಲ ಅದಾಗಿದೆ. ಅದ್ರ ಜೊತೆಗೆ ಸುಮಾರು 2 ರೆಸಿಡೆನ್ಸಿಯಲ್ ಸ್ಕೂಲ್ ಕಿತ್ತೂರು ಕ್ಷೇತ್ರಕ್ಕೆ ಹೋಗೋದು, ಒಂದು ಚೆನ್ನಮ್ಮ ರೆಸಿಡೆನ್ಸ್ ಸ್ಕೂಲು, ಇನ್ನೊಂದು ಕಾರ್ಮಿಕ ಇಲಾಖೆಯಿಂದ ಚೆನ್ನಮ್ಮ ಈಗಾಗಲೇ ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಒಂದು 9th ಸ್ಟ್ಯಾಂಡರ್ಡ್ ಇವತ್ತು 7th 8th 9th ಐತಿ. ನೆಕ್ಸ್ಟ್ ಇಯರ್ ಕಾರ್ಮಿಕ ಇಲಾಖೆ ನೆಕ್ಸ್ಟ್ ಜೂನ್ನಿಂದ ಬಹುತೇಕ ಹೊರಗೆ ಸುಮಾರು 400-500 ಹುಡುಗರಿಗೆ ಅಡ್ಮಿಷನ್ ಕೊಡುವಂಥ ಮಾಡ್ತಾರೆ. ಎಲ್ಲ ಬಡ ಹುಡುಗರಿಗೆ ಶ್ರೀಮಂತರಿಗಾಗಲಿಲ್ಲ, ಶ್ರೀಮಂತರೆಲ್ಲ ಬಡ ಹುಡುಗರು. ಅದಕ್ಕಾದ್ರೆ ಸುಮಾರು 1,000 ಹುಡುಗರಿಗೆ ನಮ್ಮ ಕ್ಷೇತ್ರ ಅಥವಾ ನಾಲ್ಕು ಕ್ಷೇತ್ರದವ್ರು 2 ಶಾಲೆ ಇರ್ತದೆ. ಅದ್ರ ಜೊತೆ ಮುಖ್ಯವಾದಂಥ ಬೇಕಾದಂಥ ಪ್ರಾಜೆಕ್ಟ್ಸ್ ಏನಿದೆ, ರೈತರಿಗೆ ಏನು ಬೇಕು? ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಬೇಕು. ಅಲ್ಲಿಂದ ನೀರು ಪಂಪ್ ಮಾಡೋದು ಈಗಾಗಲೇ ಭಾಳಷ್ಟು ಪ್ರಗತಿಯಲ್ಲಿ ದೊಡ್ಡದೊಂದು ಚೆನ್ನ ಕ್ಷೇತ್ರ ಏನು ನೀರಾವರಿ ಬಂದೈತೆ. ನಮ್ಮ ಬೌಂಡ್ರಿ ಬಂತೀಗ ಮತ್ತೆ ನೆಕ್ಸ್ಟ್ ಇಯರ್ನಿಂದ ಡಿಸ್ಟ್ರಿಬ್ಯೂಟರ್ ಚೆನ್ನಾಗಿ ಎಲ್ಲ ಕಡೆ ನೀರು ಹೋಗಲ್ಲ ಮಾಡ್ತಾವೆ. ಇಲ್ಲೇ ದೇವಸ್ಥಿಗೆ ಹೇಳಿದ್ರು ಕೂಡ ಕಾಂಟ್ರಾಕ್ಟ್ ತಯಾರು ಮಾಡೋದು. ನಾಗಲಾಪುರದಲ್ಲಿ ಈಗಾಗಲೇ ಒಂದು ವರ್ಷ ನೀರು ಮಾಡಲಿಕ್ಕೆ ಅದ್ರ ನೋಡಿ ಹೊಸದಾಗಿ ದೇವಾಂಗ ಕೂಡ ಮಾಡಿಲ್ಲ. ಅಂದ್ರೆ ಅಂತ ಲಿಫ್ಟಿಗೆ ಒಕ್ಕಲತನಕ್ಕೆ ಸಂಬಂಧಪಟ್ಟಂಥ ಸ್ಕೀಮ್. ಅದ್ರ ಜೋಡಿ ಅದೇ ಶಿಕ್ಷಣ, ಆರೋಗ್ಯ ಮತ್ತು ಇನ್ನೊಂದು ಏನು ಬೇಕಾದಂತಂದ್ರೆ ಅಗ್ರಿಕಲ್ಚರ್ ಕಡೆ ಸುಮಾರು 50 ಹಾಸ್ಪಿಟಲ್ ಎಲ್ಲ ಹೊರಗೆ ಎತ್ತೋರು ಸುಮಾರು 2 ಕಿಲೋಮೀಟರ್ ಲಾಸ್ಟ್ ಹೊರಗಿತ್ತು. ಅದನ್ನ ಅಲ್ಲೇ ನಿಂತಿರಿಸಿ 100 ಬೆಡ್ಡದ ಅಪ್ಗ್ರೇಡ್ ಮಾಡಿ ಈಗ ಆಲ್ರೆಡಿ ಒಂದು ಫ್ಲೋರ್ ಕನ್ಸ್ಟ್ರಕ್ಷನ್ ಬಂದೈತಿ. ಮುಂದಿನ ವರ್ಷ ಎಂಡಿಂಗ್ ಹೋದಾಗ ಫುಲ್ ಫ್ಲೆಜ್ ಆಗಿ ತಾಲೂಕಾ ಆರೋಗ್ಯ ಪ್ರಾರಂಭ ಮಾಡಿ. ಅದರ ಜೋಡಿ ಸುಮಾರು ವರ್ಷದಿಂದ ಏನು ಸೆಂಟರ್ಗಳು ಬಿಲ್ಡಿಂಗ್ಗಳು ಹಾಳಾಗಿ ಹೋಗಿಬಿಡ್ತಿದ್ವಿ. ಎಲ್ಲ ಸುಮಾರು 12 ಏನು ಸೆಂಟರ್ಗಳು ಪ್ರತಿಯೊಂದು ಊರಿಗೂ ಕೂಡ ತರುವಲ್ಲಿ ಯಶಸ್ವಿಯಾಗಿದ್ದೆವು. ಟೆಂಡರ್ಗಳಾಗಿದ್ದವು. ಈಗಾಗಲೇ ಕಾಮಗಾರಿಗಳು ಎಲ್ಲ ಆ ಊರುಗಳು ಎಲ್ಲರಿಗೂ ಹಸ್ತಾಂತರ ಆಲ್ರೆಡಿ ಎಲ್ಲರೂ ಡಿಮಾಂಡ್ ಏನೈತಿ, ನೀವು ಬರೀ ಸಾಲ ಇರ್ತಾರೆ ಯಾರು ಅದ ಅವ್ರಿಗೆ ಈ ಬರೀ ಯಾವನ್ನೆಲ್ಲ ಸ್ಯಾರಿ ಗುಡಿ ಕಟ್ಟೋದ್ರೆ 8 ಕಟ್ಟಲಿ
3 ವರ್ಷದಾಗ ಸುಮಾರು 18 ಕೋಟಿ ರೂಪಾಯಿ ಕುಡಿತಂದ್ರೆ ಇನ್ನೂ ಕಟ್ಟಿಲ್ಲ ಅಂತ ಏನು ಹೇಳ್ಬೋದು, ಎಲ್ಲರೂ ಕಟ್ಟಬೇಕು. ನೀವು ಬೇಕಾದವ್ರು ಹೇಳಿ, ಈ ಊರಾಗ ಬಿಡಿ ರೊಕ್ಕ ಕಟ್ಟಿದ್ರು ಬರ್ಕೊಡೋದಲ್ಲ, ಬೇಕಾದವ್ರು ಹೇಳಿ. ಸುಮಾರು 18 ಕೋಟಿ ರೂಪಾಯಿ ಗುಡಿ ಕೊಟ್ಟೇನೆ, 4 ಕೋಟಿ ರೂಪಾಯಿ ಮಸ್ಜಿದ್ ಕೊಟ್ಟೇನೆ, 3 ಕೋಟಿ ರೂಪಾಯಿ ಬಸ್ಸಿಗೆ ಕೊಟ್ಟಿದ್ದೇವೆ, ಒಂದು ಶಾಲೆ ಊಟ ಮಾಡಿಕೊಟ್ಟು. ಬರೀ ಗುಡಿ ಹೋದ್ರಾಗಲ್ಲ, ಅದ್ರ ಜೋಡಿ ಬೇರೆ ಬೇರೆ ಅದಾವ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಅದಾವ, ಅವನ್ನೆಲ್ಲ ಮಾಡ್ಕೊಂಡು ಮಾಡಕ್ಕಾಯ್ತಿದ್ರು. ಅದ್ರ ಜೋಡಿ ಸಾಕಷ್ಟು ನಮ್ಮ SC/ST ಬಾಂಧವರಿಗೆ ಸ್ವಲ್ಪ ಕಡೆ ದುರ್ಗಮ್ಮ ಗುಡಿ ಇರ್ತಾವೆ, ಮತ್ತು ಕೆರೆಮ್ಮ ಗುಡಿ ಇರ್ತಾವೆ, ಅಲ್ಲಿ ಅಂಬೇಡ್ಕರ್ ಭವನ ಬೇಕಾಗಿದ್ದಾವೆ, ವಾಲ್ಮೀಕಿ ಭವನ ಸುಮಾರು 12 ವಾಲ್ಮೀಕಿ ಭವನ ಚೆನ್ನಾಗಿದ್ದಾವೆ, ಒಂದು 7-8 ಅಂಬೇಡ್ಕರ್ ಭವನ ಚೆನ್ನಾಗಿದ್ದಾವೆ. ಇವೆಲ್ಲ ಸಾಮೂಹಿಕ ನಾವು ಕೂಡ ಎಲ್ಲ ಮಾಡಿಕೊಟ್ಟಿದ್ದೆವು. ಅದರ ಜೋಡಿ ಹೇಳ್ತದ ಭಾಳಷ್ಟು ಮಂದಿ ಇವು ಹಿಂಗ ಹೋಗ್ತೈತಿ ಹಿಂಗ ಆಗ್ತೈತಿ ಅಂತನ್ನುವಂಥದ್ದು ಬೇಡ. ನಾನು ನೇರವಾಗಿ ಮಾತಾಡುವಂಥ ಪ್ರವೃತ್ತಿ ಐತಿ. ಏನೇ ಇದ್ರೂ ಸಾಮಾನ್ಯವಾಗಿ ಯಾರು ಕರ್ಕೊಂಡ್ಬರೋ ಪ್ರವೃತ್ತಿ ಇಟ್ಕೊಂಡಿಲ್ಲ. ಆ ಲೀಡರ್ನ ಕರ್ಕೊಂಬ, ಇವ್ನು ಕರ್ಕೊಂಬ, ಅವನು ಕೆಲ್ಸ ಹಿಡ್ಕೊಂಬ, ಇವನು ಕೆಲ್ಸ ಹಿಡ್ಕೊಂಬ ಇಲ್ಲ. ಇವತ್ತಿಗೂ 24/7 ನಾವು ಭಾಗವಹಿಸಿರೋದ್ರಲ್ಲಿ ಯಾರೆಲ್ಲ ನೇರವಾಗಿ ಬಂದವು ಅವ್ರು ಯಜಮಾನರಾಗಿದ್ದ ಈಗಂತ ನಮ್ಮ ಕೂಡ ಏನೇನೋ ಹೊಲಿಸ್ತಿರ್ತಾವೆ. ಒಬ್ಬ ನಾಯಿ ಇರ್ತಾನೆ, ಒಬ್ಬ ನೆರೆ ಇರ್ತಾನೆ, ಮಾನ ರಾಣಿ ಇರ್ತಾವೆ. ಅವು ಏನೇನಾರು ಅನ್ಕೊಂಡು ಹೋಗ್ಬಾರ್ದು. ನಮ್ಮ ನಡಿಗೆ ನಮ್ಮ ಸೇವೆಯನ್ನು ಮಾಡೋದಾಗ ಹಿಂಗೆ ಹೋಗ್ಬಾರ್ದು. ಅದಕ್ಕೆ ಈಗ ನಮ್ಮ ಅಜ್ಜ ಏನಂತ ಆಶೀರ್ವಾದ ಮಾಡ್ತಾನೆ, ಏನೋ ಮಾಡ್ಬಿಟ್ಟು ಚೆನ್ನಾಗಿ ಕಾಯಿಸ್ತಾರೆ. ಏನು ನೀವು ಗಿಡದಿಂದ ಕೊಡ್ತೇನೆ ಅಂತೀವಿ, 1-3 ವರ್ಷ ಕೊಡೋಕೆ ಲೋನ್ ಬರುತ್ತೆ ನನಗೆ. ಅದಕ್ಕೆ ಅವ್ರು ಕೊಡೋದು ಆಗೋದಿಲ್ಲ. ಎಷ್ಟು ದಿವಸ ಇರ್ತಾವೆ ಒಳ್ಳೆಯದನ್ನು ಮಾಡೋದು. ಸಾಮಾನ್ಯ ಮಂದಿಗೆ, ದೀನರಿಗೆ, ದುರ್ಬಲರಿಗೆ, ಮಧ್ಯಮ ಮಾಡೋದವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಸೇವೆ ಮಾಡೋಕ್ಕೆ ಎಲ್ಲರಿಗೂ ನೀರು ಕೊಟ್ಟಿದ್ದೀನಿ, ಅವಕಾಶ ಕೊಟ್ಟಿದ್ದೀನಿ. ಅವಕಾಶ ಕೊಟ್ಟಾಗ ನಾನು ತೋರಿಸ್ಬೇಕು, ನಾನು ಇದು ಮಾಡಿದ್ರಮ್ಮ, ನಮ್ಮ ಕಡೆಯಿಂದ ಹೇಗಿರುತ್ತೆ ಅನ್ನೋದನ್ನು ಮಾಡಿ ತೋರಿಸ್ಬೇಕಾಗ್ತದೆ. ಮಾಡಿ ತೋರಿಸ್ಕೊಂಡು ಮಾಡಬೇಕಾಗ್ತದೆ. ನೀವು ಕಂಪೇರ್ ಮಾಡಿದ್ರೆ ಹಿಂದಿನ ಶಾಸಕ ಮೇಡಮ್ ಏನಾದ್ರು ಅವ್ರಿಗಿಂತ 100 ರೂಪಾಯಿ ಕಮ್ಮಿ ನನಗೆ ಹಾಕಬೇಡ. ಯಾವ ಮಾಡಿದ ನಾವು ಆ ರೀತಿಯಲ್ಲಿ ಇನ್ನೂ ಸುಮಾರು 20 ತಿಂಗಳಿರ್ತದೆ. ಮೊದಲಿಗೆ 20 ತಿಂಗಳ ಈ 3 ವರ್ಷ ಕಂಪೇರ್ ಮಾಡಿದಾಗ ಈ 20 ತಿಂಗಳಾಗ ಇತಿಹಾಸ ಒಂದು ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರದ ಒಟ್ಟಾರೆ ಅಭಿವೃದ್ಧಿಗೆ ಎಲ್ಲ ನೀವು ಕೊಟ್ಟಂಥ ಮತದೀಕ್ಷೆಯಿಂದ ಶಾಸಕನಾಗಿದ್ದೀನಿ. ಶಾಸಕನಾಗಿದ್ದರೂ ನಮ್ಮ ಓಟ್ಗಳಿಗೆ ಏನೋ ಇದಾಗಿರಪ್ಪ, ವೇಸ್ಟ್ ಆಗಿಲ್ಲ, ಒಳ್ಳೆಯದಾಗಿತ್ತು ಅನ್ನೋಂಥ ಕ್ಷೇತ್ರದ ಜನತೆಗೆ ಸಾಬೀತುಪಡಿಸ್ತದೆ ಅಂತ ಹೇಳ್ತಾ ಇದನ್ನು ಹೇಳ್ತಾ ನಾವು ಪ್ರಥಮವಾಗಿ ಎಲ್ಲ ಹೋಗಿ ಇಂಡಿಪೆಂಡೆಂಟ್ ಸರ್ಕಸ್ ಕಂಡಿದ್ದು 3 ವರ್ಷ ಇಂಡಿಪೆಂಡೆಂಟ್ ಹೋದಾಗ ಎಲ್ಲ ಸಾಮಾನ್ಯ ಅದೇ ಒಂದು ಮಧ್ಯಾಹ್ನ ಮತ್ತು ಬೆಳಗಾವಿ ಮಧ್ಯಾಹ್ನ ನಿಮ್ಮಲ್ಲಿ ಬರ್ತೀವಿ. ಕಾಂಗ್ರೆಸ್ ಲೀಡರ್ಸ್ ಬಿಟ್ಟು ನಾವು ಹೋಗಿ ಲೀಡರ್ಸ್ ಹೋಗ್ತಾರೆ ಮುಂದೋಗ ನೀವು ಮಾಡಿದ್ರೆ ಯಾವ ಹೋಗ್ಬೋದು. ಅದಕ್ಕೆ ನಿಮ್ಮ ವಿಶ್ವಾಸ ಮಾಡುವಂಥ ಕೆಲಸ ಎಲ್ಲೂ ಮಾಡೋದಲ್ಲ. ನಿಮ್ಮ ಜೊತೆ ಆಶೀರ್ವಾದದಿಂದ ನಾವು ಚಿಕ್ಕವರು MLA ಮಾಡೀರಿ, ಹಾಗೂ DCC ಬ್ಯಾಂಕ್ ಡೈರೆಕ್ಟರ್ ಮಾಡೀರಿ. ಸದಾ ಈ ಪ್ರೀತಿ ಹಾಗೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಲಿ. ನಿಮಗೋಸ್ಕರ ಶಾಸಕರು ಈಗಾಗಲೇ ಭಾಳ ಕೆಲಸ ಮಾಡ್ಯಾರು. ಇನ್ನೂ ದೂರದೃಷ್ಟಿ ಇಟ್ಟುಕೊಂಡ ಶೈಕ್ಷಣಿಕ ಆರೋಗ್ಯ ಭಾಳ ಪ್ರಾಮುಖ್ಯತೆ ಕೊಟ್ಟರು. ನನ್ನ
ಹಂಗಾಗಿ ನಮ್ಮ ಇಡೀ ಸ್ಟೇಟ್ನಾಗ ನಮ್ದು 5ನೇ ನಂಬರ್ ಬದಲಿ ಜಿಲ್ಲಾಕ್ಕೆ ಯಾರು ಸತತ ಫಸ್ಟ್ ಬಂದಲ್ಲಿ ಅದೆಲ್ಲ ಅವ್ರ ಪ್ರಯತ್ನ ಹಾಗೂ ಇಲ್ಲಿ ಶಿಕ್ಷಕರ ಎಲ್ಲರ ಪ್ರಯತ್ನ ಹಾಗೂ ಎಲ್ಲ ಇಲಾಖೆಗಳ ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೋ ಅವ್ರ ಪ್ರೋತ್ಸಾಹನೂ ಹಿಂಗೆ ಮುಂದುವರಿಲಿ. ಈಗ 5 ನಂಬರ್ ನೀವು ಫಸ್ಟ್ ನಂಬರ್ ಬರಲಿ ಅಂತೇಳಿ ಅವ್ರಿಗೂ ಎಲ್ಲರಿಗೂ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಈ ಬಂದ ಹಿರಿಯರು ಎಲ್ಲ ಸ್ವಾಮೀಜಿಗಳು ಬಂದ ಎಲ್ಲರ ಆಶೀರ್ವಾದ ಮಾಡ್ಯಾರ. ಅವ್ರಿಗೆ ಮತ್ತು ನಿಮಗೆ ನನ್ನ ಮಾತು ಅಧಿಕಾರ ಕೊಟ್ಟ ಎಲ್ಲ ನನ್ನ ಕ್ಷೇತ್ರದ ಜನರಿಗೆ ಪಾತ್ರಗಳಿಗೆ ಹಾಡಲು ಇವತ್ತಿನ ಇಂದಿನ ಶಾಸಕರು ಆಗೋಗಿಂತ ಮೊದಲು ನಿಮ್ಮ ಮನೆಯವಾಗ ನನ್ನ ಪತಿಯಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಅವರಿಗೆ ಸಾಕಷ್ಟು ಜನರ ಆಶೀರ್ವಾದವನ್ನು ಕೊಡಲಿಕ್ಕೆ ಆಗಮಿಸಿದೆ. ಇವತ್ತಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ನನ್ನ ಪತಿಯಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಅವರ ಸಹೋದರರಾದ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಇರಾನಿ ರಾಕಕ್ಕೆ ಗಂಡು ಬೇಕಾಯ್ತು ಅದಕ್ಕೆ ಬಂದಿದ್ದು ಅದೇ ಕಾಡ್ಲಿದ್ದಂಗೆ ಪಾಪ ಮೊಲ ಇದ್ದಂಗೆ ಸ್ವಲ್ಪ ಯಾವೊಂದು ಈ ಟ್ರಿಪ್ ಮತ್ತೊಂದು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸೋತು ಸಹಿತ ಎದೆಗುಂದಿಲ್ಲ. ಸಾಕಷ್ಟು ಕಾರ್ಯಕರ್ತರು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಏನಾಗಿಲ್ಲ, ಮನೆ ಆಸ್ತಿ ಹೋಗಿಲ್ಲ, ನನ್ನ ಹೋಗಿಲ್ಲ. ಇವತ್ತು ನಮ್ಗೆ ಅಧಿಕಾರ ಹೋಗಿರ್ಬೋದು, ಎಲ್ಲ ಒಂದು ಕಾರ್ಯಕರ್ತ ಪಡೆಯನ್ನು ಕಟ್ಕೊಂಡು ನಾವು ನೆಕ್ಸ್ಟ್ ಟೈಮ್ ಗದ್ದೆಗೆ ಇರ್ತೀವಿ ಅಂತ ಆಶ್ವಾಸನೆ ಕೊಟ್ಟಾಗ ನಮ್ಮ ಧೈರ್ಯ ತುಂಬಿದವರು ಯಾರಂದ್ರೆ ಅದು ನನ್ನ ಎಲ್ಲ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಹಿರಿಯರು.
ಬಿಟ್ಟು ಬರ್ಬೇಕಾಯ್ತು ಜೂದ ನಮಗ್ ಸಿಕ್ಕಿದ್ದ ನಮ್ದೆಲ್ಲ ಪುಣ್ಯ. ಯಾಕಂದ್ರೆ ಇವತ್ತು ನಮ್ಮ ಮನೆಯವ್ರು ಇರ್ಬೋದು, ನಾವೇ ಅಭ್ಯರ್ಥಿಗಳಿರ್ಬೋದು, ಮೈಸೂರು ಆದ್ರೆ ಇವತ್ತು ಇಂಥವ್ರಿಗೆಲ್ಲ ಒಂದು ಸಹಾಯ ಬಂಡೀಪುರ ಬೇರೆಂದ್ರೆ ಬಿಟ್ಟು ಉಪವಾಸನ ತುಂಬಿ ಅದರ ಗೆಲುವಿಗೆ ಕಾರಣಕರ್ತ ಯಾರಂದ್ರೆ ಅದು ಎಲ್ಲ ನನ್ನ ಕ್ಷೇತ್ರದ ತಾಯಂದಿರು ಹಾಗೂ ಹಿರಿಯರು, ಎಲ್ಲ ನನ್ನ ಸಹೋದರಿಯರನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇವತ್ತು ನಿಮ್ ಪ್ರೀತಿ ವಿಶ್ವಾಸ ಇರಲಿಲ್ಲ ಅಂದ್ರೆ ಇಷ್ಟೊಂದು ಮಾಡಕ್ ಆಗ್ತಿರ್ತಿಲ್ಲ. ಇವತ್ತು ನಾವೆಲ್ಲ ಆಶೀರ್ವಾದ ಪೂರ್ವಕವಾಗಿ ಬಂದಿದ್ದೀರಿ. ಇಷ್ಟೆಲ್ಲ ಡಿಸಿಸ್ಮೆಂಟ್ ಎಲೆಕ್ಷನ್ಗಳು ನಾವೆಲ್ಲ ಯಾಕಂದ್ರೆ ಇವತ್ತು ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಇವತ್ತು. ಯಾಕಂದ್ರೆ ಇವಾಗ ಬಾಬಾ ಸಾಹೇಬ್ ಪಾಟೀಲ್ ಏನ್ ಮನಸ್ಸು ಮಾಡ್ಯಾರ ಅನ್ನೋದ ತಮಗೆಲ್ಲ ಗೊತ್ತೈತಿ. ಸಾಕಷ್ಟು ಜನ ಅವ್ರು ಏನ್ ಮಾಡಿದ್ರು ಸಹಿತ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನ್ನ ತಮ್ಮನ್ನ ನಾನು ಡಿಸಿಸಿ ಬ್ಯಾಂಕ್ ಮಾಡೇ ಮಾಡ್ಬೇಕಂತಂದ ನಾನಾಗಿರ್ಲಿ ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಲಿ ಎಲ್ಲರ ಕಾಲ್ ಬಿದ್ದು ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಕೊಟ್ಟದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಎಲ್ಲರ ಚಪ್ಪಾಳೆ ಮೂಲಕ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಎಲ್ಲರೂ ಒಬ್ಬರು ಬೆಳೆದ್ರೆ ಎಲ್ಲರೂ ದುಡಿಯುವಂತ ಕೆಲಸ ಮಾಡ್ತಾರೆ. ಆದ್ರೆ ಯಾವತ್ತು ಬಾಬಾ ಸಾಹೇಬ್ ಪಾಟೀಲ್ರು ಯಾರನ್ನು ದುಡಿಯುವಂತ ಕೆಲಸ ಮಾಡಿಲ್ಲ. ನನ್ನ ಕಾರ್ಯಕರ್ತರನ್ನು ಬೆಳಿಬೇಕು, ನಮ್ಮ ಮನೆಯ ಜನನು ಬೆಳಿಬೇಕಂತಂದ ಒಂದು ಒಳ್ಳೆಯ ಒಂದು ಮನಸ್ಸಿನ ವ್ಯಕ್ತಿ ಯಾರಾಗಿದ್ರೆ ಅದು ಬಾಬಾ ಸಾಹೇಬ್ ಪಾಟೀಲ್ರು. ಒಂದು ಕಡೆ ಇವತ್ತು ಋಣ ಅನ್ನೋದು ಬಹಳ ಇರ್ತೈತಿ. ಇವತ್ತು ಹಾಲು ಹೋಗುವಾಗ ಒಂದು ಗ್ಲಾಸ್ ನೀರು ಕೊಟ್ಟು ಸಹಿತ ಅದು ಋಣ ಇರ್ತೈತಿ. ಈಗ ನನಗೆ ಆರಾಮಿಂದ 3 ತಿಂಗಳಾಗಿತ್ತು. ಬಟ್ ಇನ್ನ ಕಾರ್ಯಕರ್ತರಿಗೆ ಗೊತ್ತಿರಲಿಲ್ಲ. ಸಾಕಷ್ಟು ಪೂಜಾರು ಬಂದ ನನಗ ವಿಶ್ ಮಾಡಿದ್ರು, ಅವನೇ ಚಂದ ಆರಾಮಾಗಂತಂದ. ಎಲ್ಲ ನನ್ನ ಇವತ್ತು ನಮ್ಮ ಚರ್ಚೆಯನ್ನು ವೇದಿಕೆ ಮೇಲೆ ಅವರು ಸಹಿತ ಬಂದು ನನಗೆ 2 ತಿಂಗಳಿಂದ ಅವರು ಸಹಿತ ನನಗೆ ಒಂದು ತಾಯಿ ಪ್ರೀತಿಯನ್ನು ತೋರಿಸಿದ್ರು. ಅಷ್ಟ ನನ್ನ ಕ್ಷೇತ್ರದ ಎಲ್ಲ ಒಂದು ನನ್ನ ಕಾರ್ಯಕರ್ತರು ಕೂಡ ಬಂದ ಅಕ್ಕರ ನಿಮ್ಗೆ ಆರಾಮಾಗಲಿ ಅಂತಂದ ಒಳ್ಳೆ ಒಂದು ವಿಶ್ ಮಾಡಿದ್ರಿ. ನಿಮ್ಮೆಲ್ಲ ದಿನ ತಿಳಿಸಕ್ಕಾಗೋದಿಲ್ಲ. ಯಾಕಂದ್ರೆ ಇವತ್ತು ದಿನ ಅನ್ನೋದು ಬಹಳ ದೊಡ್ಡಿರ್ತದೆ. ಆದ ಹೋಗುವಾಗ ಒಂದು ಗ್ಲಾಸ್ ನೀರು ಕೊಟ್ಟು ಸಹಿತ ಅದನ್ನು ನಾವು ಇರೋಕ್ಕಾಗೋದಿಲ್ಲ. ಅದ್ರ ನಿಗೋಡಿ ಇರುವಂತ ಇರ್ತಾವಲ್ಲ ಅವ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತ ಅಂತ ಜಾಗ ನಮ್ಮ ಕಾರ್ಯಕರ್ತರು ಎಲ್ಲ ನನ್ನ ಸಹೋದರಿಯರು ಹೋಗುದಿಲ್ಲ. ಯಾಕಂದ್ರೆ ನೀವು ಬಹಳ ಒಳ್ಳೆಯವರಲ್ಲಿ ನಿಮ್ಮ ಸಹಕಾರ ಪ್ರೀತಿ ಆಶೀರ್ವಾದ ಯಾವತ್ತು ನಮ್ಮ ಜೊತೆ ಇರಲಿ. ಇವತ್ತೆಲ್ಲರೂ ಪ್ರಮಾಣ ಮಾಡೋಣ. ಯಾಕಂದ್ರೆ ಶಾಸಕರು ಏನ್ ಕೆಲಸ ಮಾಡಾಕತ್ತಾರ ಅನ್ನೋದು ತಮಗೆಲ್ಲ ಗೊತ್ತಿತ್ತು. ಎಲ್ಲರೂ ಅಂತಾರ ನನ್ನ ಬಾಬಾ ಸಾಹೇಬ್ ಪಾಟೀಲ್ ಶಾಸಕ ವೇಣಿ ಮೇಡಮ್ ಯಾರು ಕೆಲಸಕ್ಕೆ ಬರ್ತಾರೆ ಎಲ್ಲರೂ ಒಂದು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇವತ್ತ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರಾಗಲಿ ಅಂತಂದ್ರೆ ನನ್ನ ಪ್ರತಿಯೊಬ್ಬರು ಕಾಲು ಹಿಡಿದು ಬಿಟ್ಕೊಂಡಿದ್ದೀನಿ. ನಾನು ಸೇವಾ ಮಾಡ್ತೀನಿ ಅಂತ ಬಿಟ್ಕೊಂಡಿದ್ದೀನಿ. ಅದಕ್ಕೆ ಏನಾದ್ರು ನಾನು ದ್ರೋಹ ಮಾಡಿದಿಲ್ಲ. ನೀವು ಮಾತಾಡ್ಬೇಕು ನನ್ನ ಜೊತೆ. ನಾ ಏನಾದ್ರು ದ್ರೋಹ ಮಾಡಿದ್ದೀನಿ ನನಗೆ ಎಲ್ಲರೂ ಮಾತಾಡ್ಬೇಕು. ನಾ ಏನಾದ್ರು ದ್ರೋಹ ಮಾಡಿದ್ದೀನಿ ನನಗೆ ನಾನು ನನಗೂ ಐತಿ ನಿಮ್ಮ ಜೊತೆ ಇರ್ಬೇಕಂತ ಐತಿ, ನಿಮ್ ಸೇವಾ ಮಾಡ್ಬೇಕಂತ ಐತಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಕೊಟ್ಟದನ್ನ ಐತಿ. ನಮ್ಮ ತಂದೆ ತಾಯಿನ ಕೊಟ್ಟಂತ ಒಂದು ಈ ಪ್ರಸಾದ ನನ್ನ ತಂದೆ ತಾಯಿ ಆಶೀರ್ವಾದ ಯಾವತ್ತಿಗೂ ನಾವೆಲ್ಲ ಗೊತ್ತೈತೆ. ಅರವಳಿಗೌಡರು ಏನ್ ಮಾಡ್ಯಾರ ಅನ್ನೋದು ಇವತ್ತು ಪ್ರಕಾಶ್ ಗೌಡ ಮಗಳಾಗಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಸೇವೆ ಮಾಡಕಂತ ಅಷ್ಟೇ ಬಿಟ್ರೆ ಅವ್ರಿಗೆ ನಾನು ಯಾವುದೇ ಒಂದು ಆಶಾ ವಿಷಯಗಳು ಒಳಗಾಗಿಲ್ಲ ಅಂತ ಈ ಸಂದರ್ಭದಲ್ಲಿ. ಯಾಕಂದ್ರೆ ಕಾರ್ಯಕರ್ತರು ನಿಮ್ಮ ಮುಂದೆಲ್ಲ ಹೇಳ್ಬೇಕು. ಅದಕ್ಕಾಗಿ 2028ರಲ್ಲಿ 29ಕ್ಕೆ ಎಲೆಕ್ಷನ್ ಆಗ್ತಾವ. ನೀವೆಲ್ಲ ನಮ್ಮ ಜೊತೆ ಇರ್ತೀರಿ. ನಾವು ಬಾಬಾ ಸಾಹೇಬ್ ನನಗೆ ಆಶೀರ್ವಾದ ಮಾಡ್ತೀವಿ. ಯಾರು ಚಪ್ಪಾಳೆ ಹೊಡೆಯೋಲ್ಲ. ನೀವೆಲ್ಲ ನಮ್ಮ ಜೊತೆ ಇರ್ತೀರಿ. ಕೈ ಮ್ಯಾಲ ಮಾಡಿ ಹೇಳಿಲ್ಲ. ಎಲ್ಲರೂ ನಮ್ಮ ಜೊತೆ ಇರ್ತೀರಿ. ಬಾಬಾ ಸಾಹೇಬ್ ಪಾಟೀಲರಿಗೆ ಇನ್ನು ಕ್ರಾಂತಿನೆಲ ಕಿತ್ತೂರಿನ ಒಂದು ರೀತಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು 54ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ಇವತ್ತು ಇಲ್ಲಿವರೆಗೂ ಸಹ ಸಾಕಷ್ಟು ಒಂದ್ ರೀತಿ ಅವ್ರಿಗೆ ಸನ್ಮಾನ ಮತ್ತೆ ಸಾಕಷ್ಟು ಪುರಸ್ಕಾರಗಳನ್ನು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಶುಭ ಹಾರೈಸಿದ್ದಾರೆ. ಸರ್ ನಮಸ್ತೆ. 54ನೇ ವಸಂತಕ್ಕೆ ಕಾಲಿಟ್ಟಿದ್ದೀರಾ. ಸಾಕಷ್ಟು ನಿಮ್ಮ ಅಭಿಮಾನಿಗಳ ಒಂದ್ ರೀತಿ ಸಾಕಷ್ಟು ಶುಭ ಹಾರೈಸಿದ್ದಾರೆ. ಯೂಶಲಿ ಎವ್ರಿ ಇಯರ್ದಂಗ ಈ ಊಟ ಹಬ್ಬ ಅನ್ನೋಕ್ಕಿಂತ ನಮ್ಗೆ ಗೆಟ್ ಟುಗೆದರ್ ಅದಂತ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮ ಹಿತೈಷಿಗಳಾತು ನಮ್ಗೆ ಸ್ವಲ್ಪ ಹಿರಿಯಂದಿರಲ್ಲರು ಎಲ್ಲರೂ ಕರೆದು ಒಂದು ಅವತನ ಊಟಕ್ಕೆ ಕರೆದಂಗೆ ಅದೇನು ವಿಶೇಷತೆ ಏನಿಲ್ಲ. ವರ್ಷದಾಗ 2 ಸಲನೂ ಹಿಂಗೆ ಕೂಡ್ತಿರ್ತವು. ಇದೊಂದು ಒಕೇಶನ್ ಅಂತ ತಗೊಂಡು ಇದನ್ನ ಮಾಡುತ್ತದೆ ಅಷ್ಟೇ. ಈಗ ಸಾಕಷ್ಟು ಶುಭ ಹಾರೈಸಿದರೆ ಎಲ್ಲ ವಿವಿಧ ಹಳ್ಳಿಗಳಿಂದ ಬಂದಿದ್ದಾರೆ. ವಿವಿಧ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಬೇರೆ ಬೇರೆ ಹಳ್ಳಿಗಳಲ್ಲಿ ವಿವಿಧ ಕೆಲಸಗಳನ್ನು ಮಾಡಿದ್ದಾರೆ. ಡೆಫಿನೆಟ್ಲಿ ಎಲ್ಲ ಪ್ರತಿಯೊಂದು ಬೂತ್ಲಿಂದ ಅದಾರ. ಹಳ್ಳಿಗಳು ಅನ್ನೋಕ್ಕಿಂತ ಪ್ರತಿ ಬೂತ್ಲಿಂದನೂ ಆ ಕೆಳಗಿನ ಮಟ್ಟದಿಂದ ನಾವು ಬಂದವ್ರು. ಜೊತೆಗೆ ಅದನ್ನ ಇನ್ನೂ ಅಷ್ಟು ಸದೃಢವಾಗಿ ಸುರಿಲ್ಲ ಇಂತ ಹಂಗ ಮೇಲಿನ ಮೇಲೆ ಕಾರ್ಯಕ್ರಮ ಮಾಡ್ತೀವಿ. ಇದನ್ನ ನೆಪ ಮಾಡ್ಕೊಂಡ ಕರಿತಿತ್ತು ಕುಂತು ಮಾತಾಡಿ ಎಲ್ಲರೂ ನಮ್ ಟೋಟಲ್ ಟೀಮ್ ಕೊಡಾಕೊಂಡ ವೇದಿಕೆ ಮಾಡಿದ್ವಿ.
ಕೊನೆಯದಾಗಿ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತಾರೆ? ಧನ್ಯವಾದ. ಆಸ್ ಇಟ್ ಈಸ್ ಇವತ್ತು ಹೆಂಗಿದಾವು ಮುಂದೂ ಕೂಡ ಇದೇ ರೀತಿ ಇರೋ ಅವರ ನನಗೆ ಅಡ್ವೈಸರ್ಸ್, ಅವ್ರ ಪಿಲ್ಲರ್ಸ್ ಅವರನ್ನ. ಮತ್ತೆ ಮೊದಲು ಹೇಳಿದನ್ನ ನಮಗೇನ್ ದೊಡ್ಡ ಬ್ಯಾಕ್ಗ್ರೌಂಡ್ ಅನ್ನೋಕ್ಕಿಂತ ಲೀಡರ್ಸ್ ದಾರದ ಆಶೀರ್ವಾದ ಇಲ್ಲ. ಸೋ ಕಾಲ್ಡ್ ಸೆಕೆಂಡ್ ಲೈನ್ ಇವರ ನಮ್ಮ ಪಿಲ್ಲರ್ಸ, ಇವರ ಅಡ್ವೈಸರ್ಸ, ಇವರ ಎಲ್ಲರೂ ಎಲ್ಲಾರು. ಧನ್ಯವಾದಗಳು. ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು 54ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ಇವತ್ತು ಇಲ್ಲಿವರೆಗೂ ಸಹ ಸಾಕಷ್ಟು ಒಂದ್ ರೀತಿ ಅವ್ರಿಗೆ ಸನ್ಮಾನ ಮತ್ತೆ ಸಾಕಷ್ಟು ಪುರಸ್ಕಾರಗಳನ್ನು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಶುಭ ಹಾರೈಸಿದರೆ. ಸರ್ ನಮಸ್ತೆ. 54ನೇ ವಸಂತಕ್ಕೆ ಕಾಲಿಟ್ಟಿದ್ದೀರಾ. ಸಾಕಷ್ಟು ನಿಮ್ಮ ಅಭಿಮಾನಿಗಳ ಒಂದ್ ರೀತಿ ಸಾಕಷ್ಟು ಶುಭ ಹಾರೈಸಿದ್ದಾರೆ. ಯೂಶಲಿ ಎವ್ರಿ ಇಯರ್ದಂಗ ಈ ಊಟ ಹಬ್ಬ ಅನ್ನೋಕ್ಕಿಂತ ನಮ್ಗೆ ಗೆಟ್ ಟುಗೆದರ್ ಅದಂತ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮ ಹಿತೈಷಿಗಳಾತು, ನಮ್ಗೆ ಸ್ವಲ್ಪ ಹಿರಿಯಂದಿರಲ್ಲರು ಎಲ್ಲರೂ ಕರೆದು ಒಂದು ಅವತನ ಊಟಕ್ಕೆ ಕರೆದಂಗೆ ವಿಶೇಷತೆ ಏನಿಲ್ಲ. ವರ್ಷದಾಗ 2 ಸಲನೂ ಹಿಂಗೆ ಕೂಡ್ತಿರ್ತಾವು. ಇದೊಂದು ಅಕೇಶನ್ ಅಂತ ತಗೊಂಡ್ ಇದನ್ನ ಮಾಡ್ತೇವೆ ಅಷ್ಟ. ಈಗ ಸಾಕಷ್ಟು ಶುಭ ಹಾರೈಸಿದರೆ. ಎಲ್ಲ ವಿವಿಧ ಹಳ್ಳಿಗಳಿಂದ ಬಂದಿದ್ದಾರೆ. ವಿವಿಧ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಬೇರೆ ಬೇರೆ ಹಳ್ಳಿಗಳಲ್ಲಿ ವಿವಿಧ ಕೆಲಸಗಳನ್ನು ಮಾಡಿದ್ದಾರೆ. ಡೆಫಿನೆಟ್ಲಿ ಎಲ್ಲ ಪ್ರತಿಯೊಂದು ಬೂತ್ಲಿಂದ ಅದಾರ. ಹಳ್ಳಿಗಳು ಅನ್ನೋಕ್ಕಿಂತ ಪ್ರತಿ ಬೂತ್ಲಿಂದಾನು ಆ ಕೆಳಗಿನ ಮಟ್ಟದಿಂದ ನಾವು ಬಂದವ್ರು. ಜೊತೆಗೆ ಅದನ್ನ ಇನ್ನೂ ಅಷ್ಟು ಸದೃಢವಾಗಿ ಇಂತ ಹಂಗ ಮೇಲಿನ ಮೇಲೆ ಕಾರ್ಯಕ್ರಮ ಮಾಡ್ತಿರ್ತು. ಇದನ್ನ ನೆಪ ಮಾಡ್ಕೊಂಡ ಕರಿತಿರ್ತು, ಕುಂತು ಮಾತಾಡಿ ಎಲ್ಲರೂ ನಮ್ ಟೋಟಲ್ ಟೀಮ್ ಕೊಡಾಕೊಂಡ ವೇದಿಕೆ ಮಾಡಿ. ಕೊನೆಯದಾಗಿ ಎಲ್ಲರಿಗೂ ಏನ್ ಹೇಳಿಕ್ ಬಯಸ್ತಾರೆ? ಧನ್ಯವಾದ. ಆಸ್ ಇಟ್ ಈಸ್ ಇವತ್ತು ಹೆಂಗಿದಾವು ಮುಂದೂ ಕೂಡ ಇದೇ ರೀತಿ ಇರೋ ಅವರ ನನಗೆ ಅಡ್ವೈಸರ್ಸ್, ಅವ್ರ ಪಿಲ್ಲರ್ಸ್ ಅವರನ್ನ. ಮತ್ತೆ ಮೊದಲು ಹೇಳಿದನ್ನ ನಮಗೇನ್ ದೊಡ್ಡ ಬ್ಯಾಕ್ಗ್ರೌಂಡ್ ಅನ್ನೋಕ್ಕಿಂತ ಲೀಡರ್ಸ್ ದಾರದ ಆಶೀರ್ವಾದ ಇಲ್ಲ. ಸೋ ಕಾಲ್ಡ್ ಸೆಕೆಂಡ್ ಲೈನ್ ಇವರ ನಮ್ಮ ಪಿಲ್ಲರ್ಸ, ಇವರ ಅಡ್ವೈಸರ್ಸ, ಇವರ ಎಲ್ಲರೂ ಎಲ್ಲಾರು. ಧನ್ಯವಾದಗಳು. ಈ ವೇಳೆ ಕಾರ್ಯಕ್ರಮದಲ್ಲಿ ಬೈಲೂರು ಮಠದ ಶ್ರೀ ನಿಜ ಗುಣಾನಂದ ಸ್ವಾಮೀಜಿ, ಬೈಲಹೊಂಗಲದ ಆರಾಧ್ಯ ಮಠದ ಮಹಂತೇಶ ಶಾಸ್ತ್ರಿಗಳು, ಹುಣಶಿಕಟ್ಟಿಯ ಶ್ರೀ ಚನ್ನಬಸವ ಶ್ರೀಗಳು, ನೆಂಚನಕಿಯ ಪಂಚಾಕ್ಷರಿ ಶ್ರೀಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುದ್ದಪ್ಪ ಸಕ್ರೇನವರ್, ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಮುತ್ತಾಳ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಸಿಆರ್ ಪಾಟೀಲ್, ಕಿತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಿಂಗಪ್ಪ ಅರಕೆರೆ, ಶಿವನಗೌಡ ಪಾಟೀಲ್, ರಾಜು ಕುಡಸೋಮಣ್ಣವರ, ಅಶೋಕ ಬಾಲಿಕೇಂದ್ರಿ, ಬಸವರಾಜ್ ಬೋಳಗೌಡರು, ರಾವಸಾಹೇಬ್ ಪಾಟೀಲ್, ಶಿವನಗೌಡ ಪಾಟೀಲ್, ಸಚಿನ್ ಪಾಟೀಲ್, ಶಿವಾನಂದ ಕುಂಕುರ, ಕರೆಪ್ಪ ಬೂಟಾಳಿ, ಮಂಜುನಾಥ ಶಿಡ್ಲೇವಗೊಳ್ಳ, ಮಂಜು ಹುಳಮನಿ, ಕಾಶಿಂ ಜಮಾತು, ರೈತ ಮುಖಂಡ ರವಿ ಸಿದ್ದಮ್ಮನವರ, ಬಸವರಾಜು ಚಿಕ್ಕನಗೌಡರು, ಎಲ್ಲ ಇಲಾಖೆ ಅಧಿಕಾರಿಗಳು ಸೇರಿ ಕಿತ್ತೂರು ಹಾಗೂ ನೇಸರಿಗೆ ಭಾಗದ ಕಾಂಗ್ರೆಸ್ನ ಮುಖಂಡರು, ಪದಾಧಿಕಾರಿಗಳು, ಸಾವಿರಾರು ಕಾರ್ಯಕರ್ತರು ಹಾಗೆಯೇ ಅಭಿಮಾನಿಗಳು ಭಾಗವಹಿಸಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.